ಅವ್ರನ್ನ ಡಿಕ್ಲೇರ್ ಮಾಡಿದ್ದೀವಿ. ನಮ್ಮ ಸರ್ಕಾರ ಬಂದ್ರೆ ಈ ಪ್ರಾಜೆಕ್ಟ್ ಒಂದು ಇದು ನಾನು ಹೇಳ್ತಾ ಇಲ್ಲ, ಇವಾಗ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರ ಪಾಪದ ಕೂಸು, ಪಾಪದ ಕೂಸು ಅಂತ ಯಾವ ಮುಖ ಇಟ್ಕೊಂಡು ಹಾಗಾದ್ರೆ ಪಾಪದ ಕೂಸು ಅಂತ ಬಯಸ್ಕೊಂಡಿದ್ಯಾ? ಬಿಟ್ಟು ಬೇಡ ಬಿಟ್ಬಿಡು. ಇದೇ ನಿಮ್ ಸತ್ಯೇಶ್ವರ ಅಸೆಂಬ್ಲಿಯಲ್ಲಿ ಮಾತಾಡಿದಾಗ ನೀವು ರೈತ ಕುಮಾರಣ್ಣ ಅಂತ ಹೇಳಿದಾಗ ಕುಮಾರಣ್ಣ ಏನ್ ಹೇಳಿದ್ರು ಗೊತ್ತಾ? ರೈತರಿಗೆ ಯಾವತ್ತೂ ನಾನು ದ್ರೋಹ ಮಾಡಿಲ್ಲ, ಬಿಡದಿ ಪ್ರಾಜೆಕ್ಟ್ ಅನ್ನ ನಾನು ಮಾಡಲ್ಲ. ರೆಕಾರ್ಡ್ ಹೇಳಿದ್ದಾರೆ ವಿಧಾನಸಭೆ, ರೆಕಾರ್ಡ್ ಹೇಳಿದ್ದಾರೆ, ಅದನ್ನು ತರಿಸಿದ್ದೀನಿ ನಾನು ರೆಕಾರ್ಡ್ ಅಂತ ವಿಧಾನಸಭೆಯಲ್ಲಿ ಹೇಳಿದ್ದಾರೆ. ಅದು ಕಾನೂನು. ಒಬ್ಬ ಮುಖ್ಯಮಂತ್ರಿ ವಿಧಾನಸಭೆಯಲ್ಲಿ ಹೇಳಿದ್ರೆ ಅದು ಕಾನೂನು. ಕಾನೂನು ರೀತಿಯಾಗಿ ನಾನು ಬಿಡ್ತೀನಿ ಅಂತ ಹೇಳಿದ್ದಾರೆ. ನೀವ್ಯಾಕೆ ಮಾಡ್ತೀನಿ? ಅದು ನಮ್ಮ ಸರ್ಕಾರ ಇದ್ದಾಗ, JDS ಸರ್ಕಾರ ಇದ್ದಾಗ ಇದರ 4-1 ನೋಟಿಫಿಕೇಶನ್ ಆಗಿದೆಯಾ? ಇಲ್ಲ. 5-1 ಆಗಿದೆಯಾ? ಇಲ್ಲ. 6-1 ಆಗಿದೆಯಾ? ಇಲ್ಲ. ಅವಾರ್ಡ್ ಆಗಿದೆಯಾ? ಇಲ್ಲ. ಮಾಡಿದವರೆಲ್ಲ ಕಳ್ಳರು ನೀವು, ಮಾಡುವರು ನೀವು. ಅದೇನೋ ಮೋಸ ತಿನ್ಬಿಟ್ಟು ಮೇಕೆ ಮೂತಿಗೋಸ್ಕರಲ್ಲ, ಹಂಗೆ ನಮ್ಮ ಮೂತಿಗೋಸ್ಕರ ಹಂಗೆಲ್ಲ ಆಗಲ್ಲ. ಜನ ಪ್ರಜ್ಞಾವಂತರಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಈ ಪ್ರಾಜೆಕ್ಟ್ ಅನ್ನ ಮಾಡಕ್ ಬಿಡಲ್ಲ. ಇದು ರಿಯಲ್ ಎಸ್ಟೇಟ್ ದಂಧೆಗೋಸ್ಕರ ಲೂಟಿ ಹೊಡೆದು ರಾಹುಲ್ ಗಾಂಧಿಗೆ ದುಡ್ಡು ಕಟ್ಟೋಕ್ಕೋಸ್ಕರ ಮಾಡ್ತಾ ಇರೋ ಪ್ರಾಜೆಕ್ಟ್ ನಮ್ಮ ವಿರೋಧ ಇದೆ. ಅದಕ್ಕೋಸ್ಕರ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿರ್ತಕ್ಕಂಥ ಸಾವಿರಾರು ಜನ ಕಾರ್ಯಕರ್ತರು, ನಾಗರಿಕರು, ರೈತರು ಏನ್ ಬಂದಿದ್ರ ಈಗ ಯಶಸ್ವಿ ಮಾಡಬೇಕಿದೆ. ಯಶಸ್ವಿ ಮಾಡಿ ಸರ್ಕಾರಕ್ಕೆ ಚೆಡಿಯೇಟನ್ನ ಕೊಡಬೇಕು, ಸರ್ಕಾರಕ್ಕೆ ಚೆಡಿಯೇಟನ್ನ ಕೊಡಬೇಕು. ಆ ರೀತಿಯಂತ ಕೆಲಸವನ್ನ ನೀವೆಲ್ಲ ಮಾಡಿ ನಮ್ಮ ಪೂರ್ತಿ ಸಹಕಾರ ನಿಮಗೆ ಇದೆ ಅನ್ನೋ ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಭಾರತ್ ಮಾತಾ ಕೀ. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರಿಯಲ್ ಎಸ್ಟೇಟ್ ಮಾಡ್ತಾ ಇರೋ ಕಾಂಗ್ರೆಸ್ ಸರ್ಕಾರಕ್ಕೆ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ನಮ್ಮ ಭೂಮಿ, ನಮ್ಮ ಭೂಮಿ. ಧನ್ಯವಾದ.